ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಹಲಸಿನಕಾಯಿದು ಬೀಜ ಬರುತ್ತಲ್ಲ ಅದರಲ್ಲಿ ಹುಳಿ ಮಾಡೋಣ. ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ ಅಂದರೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಸಂಪೂರ್ಣವಾಗಿ ನೋಡಿ. ಇವಾಗ ನಾನು ಇಲ್ಲಿ ನೀವು ಯಾವ ಕಾಳನ್ನಾರು ತೊಗೋಬೋದು. ನಾನು ಇಲ್ಲಿ ಅಲಸಂದೆ ಕಾಳು ಅಥವಾ ತಡಗುನಿ ಕಾಳು ಅಂತ ಕರೀತಾರೆ ಒಂದೊಂದು ಸೈಡಲ್ಲಿ. ಅಲಸಂದೆ ಕಾಳನ್ನು ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಇವಾಗ ಒಂದು 5 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ, ಅಥವಾ ಒಂದು 3 ಕಪ್ ಆದರೂ ಸಾಕು. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಸಾಕು. ಅಲಸಂದು ಬೀಜ ಬರುತ್ತಲ್ಲ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಈ ಥರ ಜಜ್ಜಿಟ್ಟು ಇವಾಗ ಕುಕ್ಕರ್ಗೆ ಹಾಕಿ ಜಾಸ್ತಿ ಕಾಳನ್ನು ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. 1 ಕಪ್ಪಷ್ಟು ನಾನು ಇಲ್ಲಿ ಕಾಳನ್ನು ಸೇರಿಸಿದ್ದೀನಿ ಇಷ್ಟು ಬೀಜಕ್ಕೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ನಮ್ಮದು ಕುಕ್ಕರ್ದು ಮುಚ್ಚುಗಳನ್ನು ಮುಚ್ಚಿ ಒಂದು 3 ಅಥವಾ 4 ವಿಸಿಲ್ ಕೂಗಿಸ್ಕೊಂಡ್ರೆ ತುಂಬ ನೀಟಾಗಿ ಬೆಂದಿರುತ್ತೆ. ಜಾಸ್ತಿ ಬೆಂದರೆ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಇನ್ನೊಂದು ಚೂರು ಬೆಂದ್ಬಿಡುತ್ತೆ ಅನ್ನೋಷ್ಟರಲ್ಲಿ ಇಲ್ಲಬೇಡಿ, ಚೆನ್ನಾಗಿರಲ್ಲ. ಚೆನ್ನಾಗಿ ಬೆಂದರೆ ಸಾಕು. ಇವಾಗ ಮಿಕ್ಸಿಗೆ ಆಡಿಸ್ಕೊಳ್ಳೋಕ್ಕೆ ಅಂದರೆ ಒಂದಿಟ್ಟು ಆಡಿಸ್ಕೊಳ್ಳೋಕ್ಕೆ ಈರುಳ್ಳಿ, ಕೊಬ್ಬರಿ ಅಥವಾ ಕಾಯಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಹುರ್ಗಡ್ಲೆ ಅನ್ನ ತಗೊಂಡಿದ್ದೀನಿ. ಹುರ್ಗಡ್ಲೆ ಬದಲು ನೀವು ಎಳ್ಳನ್ನು ಹಾಕ್ಕೋಬೋದು. ನಾನು ಇಲ್ಲಿ ಹುರ್ಗಡ್ಲೆ ಎಣ್ಣೆ ತೊಗೊಂಡಿದ್ದೀನಿ. ಎಳ್ಳು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಳ್ಳು ಮತ್ತು ಹುರ್ಗಡ್ಲೆ ಎರಡು ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇವಾಗ ನಾವು ಈ ಥರ ರುಬ್ಕೊಂಡಿದ್ದೀನಿ. ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇವಾಗ ಮತ್ತೊಮ್ಮೆ ಸ್ಟವ್ ಆನ್ ಮಾಡಿ ಇವಾಗ ನಾವು ಬೇಯಿಸಿ ಎತ್ತಿಟ್ಕೊಂಡಿರ್ತೀವಲ್ಲ ಅದೇ ಕುಕ್ಕರ್ಗೆ ಇನ್ನೊಂದ್ಸಲಿ ನಾವು ಒಂದಿಟ್ಟನ್ನು ಹಾಕಿ, ಅಂದರೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ, ನೀರು ಎತ್ತಿಟ್ಟಿರ್ತೀವಲ್ಲ ಫಸ್ಟೇ ಅದನ್ನು ಒಂದು ಸ್ವಲ್ಪ ಒಂದು ಲೋಟದಷ್ಟು ನೀರನ್ನು ಹಾಕಿ, ಖಾರಕ್ಕೆ ತಕ್ಕಂಗೆ ಸಾಂಬಾರು ಪೌಡ್ರು ಅಥವಾ ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕಿದ್ರೆ ಸಾಕಾಗುತ್ತೆ. ಇವಾಗ ರುಚಿಗೆ ಮೊದಲೇ ಹಾಕಿದ್ನು. ಇವಾಗ ಒಂದು ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1 ಸ್ಪೂನಷ್ಟು ಅರಿಶಿಣದ ಪೌಡರನ್ನು ಹಾಕಿ ಒಂದು 3 ಅಥವಾ 4 ಕುದಿ ಬರೋ ಹಾಗೆ ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಅದ್ಭುತವಾದ, ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಬೀಜ. ಹಲಸಿನಗಿಂತ ಜಾಸ್ತಿ ಬೀಜಕ್ಕೆ ಪ್ರಾಮುಖ್ಯತೆ ಕೊಡಬೇಕು ನೀವು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.